ಭಗವದ್ಗೀತಾ ಕಾವ್ಯರೂಪ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗವು. ಮಹಾಬಾಹುವಾದ ಋಷಿಕೇಶನೇ, ಕೇಶಿಯ ಕೊಂದವನೇ, ಸನ್ಯಾಸದ ತತ್ವವನ ಮಿಗಿಲಾಗಿ ತ್ಯಾಗದ ಮಹಿಮೆಯನ ಬೇರೆ ಬೇರೆಯೇ ತಿಳಿಯದಿಚ್ಛಿಸುವೆ ಕರುಣೆಯಿಂದಲೇ ತಿಳಿಸೆಂದನ ಪಾರ್ಥ. ಕೇಳು ಪಾರ್ಥನೆ, ಕಾಮ್ಯಕರ್ಮವ ಮಾಡದಿರುವನು ಸನ್ಯಾಸವೆಂಬರು. ಭುವಿಯಲ್ಲಿ ಸರ್ವಕರ್ಮ ಫಲಗಳ ಬಿಟ್ಟಿರುವುದೇ ತ್ಯಾಗವೆಂದೆನಿಸುವುದು ತಿಳಿ. ನೀನಿದರೆಂದ ಪಾರ್ಥನಿಗೆ ಅಸುರಾರಿ ಮುದದಿಂದ. ಕೇಳು ಪಾರ್ಥನೆ, ದೋಷಯುಕ್ತವಿಹುದರಿಂದ ಕರ್ಮವನ್ನು ಬಿಡಬೇಕೆಂದು ಕೆಲವರು ಪಂಡಿತರು ಹೇಳುವರು. ಮತ್ತೆ ಕೆಲವು ಪಂಡಿತರು ಯಜ್ಞದಾನ ತಪಸ್ಸು ಕರ್ಮಗಳ ಫಲವ ಬಿಡುವುದು ತ್ಯಾಗವೆಂದೇಳುವರು. ಕೇಳು ಪಾರ್ಥನೆ, ತ್ಯಾಗದ ವಿಷಯದಲ್ಲಿ ನನ್ನ ನಿಶ್ಚಯದ ಮತವನ್ನು ಕೇಳು. ಪುರುಷೋತ್ತಮನೆ, 3 ರೀತಿಯಲ್ಲಿಹುದು ತ್ಯಾಗವು ಎಂದು ತಿಳಿದವರು ಹೇಳಿಹರೆಂದನ ಸುರಾರಿ. ಕೇಳು ಪಾರ್ಥನೆ, ಸಾಧಕನು ಯಜ್ಞದಾನ ತಪಸ್ಸುಗಳ ಬಗೆಯ ಕರ್ಮಗಳ ಮಾಡಿಯೇ ತೀರಿರಬೇಕು. ಅದರಿಂದ ಸಾಧಕನ ಚಿತ್ತವರು ಶುದ್ಧಿ ಮಾಡುವುದೆಂದನು ಸುರಾರಿ. ಕೇಳು ಪಾರ್ಥನೆ, ಯಜ್ಞದಾನ ತಪಸ್ಕರ್ಮಗಳಿಂದ ಕೂಡ ಸಂಗಮ ಮತ್ತು ಫಲವಭಿಕ್ಷ ಮಾಡುವುದು ವಿಹಿತವೆಂಬುದು ನನ್ನ ನಿಶ್ಚಯದ ಮತವೆಂದು ಹೇಳಿದ ಮುರಹರಿಯು. ಕೇಳು ಪಾರ್ಥನೆ, ನಿತ್ಯಕರ್ಮವ ಬಿಡದೆ ಮಾಡಲು ಬೇಕು, ಬಿಡುವಂತಿಲ್ಲ ಕೇಳೈ. ಅವಿವೇಕದಲ್ಲಿಯದೆ ಬಿಡುವುದಾದರೆ ಅದಕ್ಕೆಂಬರು ತಾಮಸತ್ಯಾಗವೆನಿಸುವುದೆಂದನು ಸುರಾರಿ. ಕೇಳು ಪಾರ್ಥನೆ, ದುಃಖ ರೂಪವಿಹುದೆಂದು ಅಂಜಿ ಅದಕ್ಕಾಗಿ ಕರ್ಮವನ್ನು ಬಿಡುವುದಾದರೆ ಅದು ರಾಜಸತ್ಯಾಗವೆನಿಸುವುದೆಂದು ಅದರಿಂದ ತ್ಯಾಗಫಲ ದೊರಕದೆಂದನ ಸುರಾರಿ. ಕೇಳು ಪಾರ್ಥನೆ, ಶುದ್ಧ ಭಾವನೆಯಿಂದೊಂದಿಗೆ ನಿತ್ಯ ಕರ್ಮವ ಮಾಡಿಯೇ ತೀರಬೇಕೆಂಬ ಮನದಲ್ಲಿ ಸಂಗಮ ಮತ್ತು ಫಲವ ಬಿಟ್ಟು ಮಾಡುವ ತ್ಯಾಗವು ಸಾತ್ವಿಕ ತ್ಯಾಗವೆನಿಸುವುದೆಂದನ ಸುರಾರಿ. ಈ ಬಗೆಯ ತ್ಯಾಗಿಯು ಸತ್ಯಗುಣದಿಂದ ಕೂಡಿ ಆತ್ಮಜ್ಞಾನವ ಪಡೆದು ಸಂಶಯಗಳನ್ನೆಲ್ಲ ತ್ಯಜಿಸಿ ಕರ್ಮಸಂಗವ ಬಿಟ್ಟು ಭೇದಭಾವವ ತೊರೆದು ಕೆಟ್ಟ ಕರ್ಮವ ದ್ವೇಷಿಸುವನೆಂದನ ಮುರಾರಿ. ಕೇಳು ಪಾರ್ಥನೆ, ದೇಹದಾರಿಗೆ ಕರ್ಮಗಳನ್ನೆಲ್ಲ ಬಿಡುವುದು ಸತ್ಯವಲ್ಲವು. ಆದರೂ ಯಾರು ಕರ್ಮಫಲ ತ್ಯಾಗಿಯೋ ಅವರೇ ನಿಜದಲ್ಲಿ ತ್ಯಾಗೆನಿಸುವರೆಂದ ಮುರಾರಿ. ಕೇಳು ಪಾರ್ಥನೆ, ಬೇಡದ ಬೇಕಾದ ಮತ್ತೆ ಇವೆರಡರ ಬೆರಕೆಯಾಗಿಯ 3 ಬಗೆಯ ಕರ್ಮಫಲವನ್ನು ಲಭಿಸುವುದು ಕರ್ಮಿಗೆ ತಾನು ಗತಿಸಿದ ಮೇಲೆ ಸನ್ಯಾಸಿಗಳಿಗದು ಆಗದೆಂದನ ಮುರಾರಿ. ಕೇಳು ಪಾರ್ಥನೆ, ಯಾವ ಕರ್ಮಕಾದರೂ ಫಲವು ಲಭಿಸಲು 5 ಕಾರಣಗಳಿವು ಅಗತ್ಯವೆನಿಸುವುದು. ಇದನ್ನು ಸಾಂಖ್ಯ ವೇದಾಂತ ಸಿದ್ಧಾಂತದಲ್ಲಿ ಹೇಳಿರುವಂತೆ ತಿಳಿ ಹೇಳುವೆನು ನಿನಗೆಂದನ ಮುರಾರಿ. ಆತ್ಮವಿಹ ಶರೀರವು, ಕರ್ತೃ ಬೇರೆ ಬೇರೆಯಾಗಿಹ ಕರಣಗಳು, ಪ್ರಾಣವ್ಯಾಪಾರಗಳು ಮತ್ತು 5ನೆಯದಾದ ಕರುಣಾನುಗ್ರಹ ದೇವತೆ ವಿಧಿ, ಇವೇ ಈ 5 ಕಾರಣಗಳೆಂದನ ಮುರಾರಿ. ಕಾಯ ವಾಚ ಮನಸ ಎಂಬ ತ್ರಿಕರಣದಿಂದ ಮಾಡುವ ಶಾಸ್ತ್ರೀಯ ಕರ್ಮವನ್ನು ಮನುಜ ಮಾಡುವದಕ್ಕೆಲ್ಲ ಮೇಲೆ ಹೇಳಿದ 5 ಕಾರಣಗಳಿವುದೆಂದು ಹೇಳಿದ ಮುರಾರಿ. ಕೇಳು ಪಾರ್ಥನೆ, ಶುದ್ಧನಿಹ ಆತ್ಮನನ್ನು ಕರ್ತನೆಂದು ತಿಳಿಯುವನು. ಯಾವನಿಹನೋ ಸರಿಯಾದ ಸಂಸ್ಕಾರ ಬುದ್ಧಿಯಿಲ್ಲದ ಆ ದುರ್ಬುದ್ಧಿಯವನು ನಿಜವನರಿಯವನೆಂದನ ಮುರಾರಿ. ಯಾವನಿಗೆ ತಾನು ಕರ್ತನೆಂಬರಿವು ಇರದೋ, ಯಾವನ ಬುದ್ಧಿಗೆ ಕರ್ಮದ ಅಂಟಿಲ್ಲವೋ ಅವನು ಎಲ್ಲ ಪ್ರಾಣಿಗಳ ಕೊಂದರೂ ನಿಜದಲ್ಲಿ ಕೊಂದನು. ಅವಗೆ ಕರ್ಮಫಲ ಬಂಧನವಿಲ್ಲವೆಂದರ ಮುರಾರಿ. ಕೇಳು ಪಾರ್ಥನೆ, ಅರಿವು, ಅರಿಯಲ್ಪಡುವುದು, ಅರಿಯುವಾತನು ಎಂಬಿ 3 ಬಗೆಯ ಪ್ರೇರಕಗಳುಂಟು. ಕರ್ಣ ಕರ್ಮ ಕರ್ತನೆಂದು ಈ ಕರ್ಮಗಳೆಂದು ಸಂಗ್ರಹಿಸಬಹುದೆಂದನ ಮುರಾರಿ. ಕೇಳು ಪಾರ್ಥನೆ, ಗುಣಭೇದದಿಂದ 3 ಬಗೆಯ ಜ್ಞಾನಕರ್ಮಕರ್ತನು ಇರುವನೆಂಬ ಗುಣಗಳ ವಿಷಯವನ್ನು ತಿಳಿಸುವ ಸಾಂಖ್ಯಶಾಸ್ತ್ರದಲ್ಲಿರುವಂತೆ ಹೇಳುವೆನು ಕೇಳೆಂದನ ಮುರಾರಿ. ವಿಧ ವಿಧದ ಸಮಸ್ತ ಪ್ರಾಣಿಗಳಲ್ಲಿ ಒಂದಾಗಿರುವ ನಾಶವಿಲ್ಲದ ಭಿನ್ನವಾಗಿ ಆತ್ಮವಸ್ತುವನ್ನೇ ಯಾವ ಜ್ಞಾನದಿಂದ ಕಾಣುವರೋ ಅದು ಸಾತ್ವಿಕ ಜ್ಞಾನವೆಂದರುಹಿದನು ಮುರಾರಿ. ವಿಧ ವಿಧದ ಪ್ರಾಣಿಗಳಲ್ಲಿ ಬೇರೆ ಬೇರೆ ಆತ್ಮರುಗಳಿಹರೆಂದು ತಿಳಿದಿಹರೋ ಅವರ ಜ್ಞಾನವು ರಾಜಸ ಜ್ಞಾನವೆನಿಸುವುದೆಂದನ ಮುರಹರಿಯು ಪಾರ್ಥಂಗೆ. ಪ್ರಕೃತಿ ಕಾರ್ಯದಲ್ಲಿಯೇ ಎಲ್ಲವೂ ಇದೆ ಎಂಬ ತಿಳಿಯುವ ಬುದ್ಧಿಯು ಕರ್ಮದಲ್ಲಿ ಆಸಕ್ತನಾಗಿರುವುದು
ಅಲ್ಪವಾಗಿ ತತ್ವಾರ್ಥ ತಿಳಿಯದ ಈ ತಿಳಿವು ತಾಮಸವೆನಿಸುವುದೆಂದನ ಮುರಾರಿ ಪಾರ್ಥಂಗೆ. ಕೇಳು ಪಾರ್ಥನೆ, ಯಾವ ಕರ್ಮವು ಸಂಗವಿಲ್ಲದೆ ರಾಗದ್ವೇಷವಿಲ್ಲದೆ ಫಲವ ಆಸೆಯಿಲ್ಲದೆ ಮಾಡಲಾಗುವುದು ಆ ಕರ್ಮವನ್ನು ಸಾತ್ವಿಕ ಕರ್ಮವೆನಿಸುವುದೆಂದನ ಮುರಾರಿ. ಕೇಳು ಪಾರ್ಥನೆ, ಯಾವ ಕರ್ಮವು ಭೋಗದ ಇಚ್ಛೆಯಿಂದಲೂ ಅಹಂಕಾರ ಪೂರ್ವಕದೆ ಬಲು ಪ್ರಯಾಸದೆ ಮಾಡಲಾಗುವುದೋ ಅದು ರಾಜಸವೆನಿಸುವುದೆಂದನ ಮುರಾರಿ. ಕೇಳು ಪಾರ್ಥನೆ, ಯಾವ ಕರ್ಮವ ಮಾಡಲು ತನಗಿರುವ ಸಾಮರ್ಥ್ಯ ಅದ ಮಾಡಲು ಬೇಕಾದ ಶಕ್ತಿವ್ಯಯ ಮುಂದೆ ಆಗುವ ಫಲವ ಲೆಕ್ಕಿಸದೆ ಮೋಹದಿಂದಲೇ ಮಾಡುವ ಕರ್ಮವರು ತಾಮಸವೆಂದನ ಮುರಾರಿ. ಕೇಳು ಪಾರ್ಥನೆ, ನಾನು ಮಾಡುವೆನೆಂಬ ಅಹಂಕಾರವಿಲ್ಲದೆ ಆಸಕ್ತಿಯಿಲ್ಲದೆ ಫಲಾಪೇಕ್ಷೆಯಿಲ್ಲದೆ ಯಾವ ಮನೋವಿಕಾರ ಇಲ್ಲದೆ ಇರದ ಕರ್ತನು ಸಾತ್ವಕನೆನಿಸುವನೆಂದನ ಮುರಾರಿ. ವಿಷಯ ಭೋಗಗಳಲ್ಲಿ ವ್ಯಸನಿಯಾಗಿ ಕರ್ಮಗಳ ಫಲದಾಸೆಯನ್ನುಳ್ಳ ಮತ್ತೊಬ್ಬರಿಗೆ ಹಿಂಸೆ ಮಾಡುವ ಮನದ ಶುಚಿತ್ವವಿಲ್ಲದ ಸಮಚಿತ್ತವಿಲ್ಲದ ಕರ್ತರಾಡನೆನಿಸುವನೆಂದದ ಮುರಾರಿ. ಕೇಳು ಪಾರ್ಥನೆ, ಚಿತ್ತಶುದ್ಧಿಯಿಲ್ಲದ ಮೋಸಗಾರನು ದುರಭಿಮಾನಿಯು ಮೇಲಾಗಿ ಸೋಮಾರಿಯಾಗಿಯ ಸರ್ವದಾ ವಿಚಾರ ತೋರುವ ಮುಖವುಳ್ಳವ ಕೆಲಸವನ್ನು ಮುಂದೂಡುವ ಬುದ್ಧಿಯವ ತಾಮಸನೆಂದನ ಮುರಾರಿ. ಕೇಳು ಪಾರ್ಥನೆ, ಗುಣಭೇದದಿಂದ ಮೂರು ಬಗೆಯ ಬುದ್ಧಿಯ ವಿಧಗಳ ಧೃತಿಯ ವಿವರಗಳ ವಿಂಗಡಿಸಿ ಬೇರೆ ಬೇರೆಯ ರೀತಿ ಹೇಳುವೆನು ಕೇಳೆಂದ ಮುರಹರಿಯು ಒಲವಿನಡಿ. ಕೇಳು ಪಾರ್ಥನೆ, ಪ್ರವೃತ್ತಿ ನಿವೃತ್ತಿ ಮಾರ್ಗಗಳು ಮಾಡಬಾರದ ಮತ್ತೆ ಅಂಜಿಕೆಗೆ ಕಾರಣವ ಅಂಜಬೇಕೆಲ್ಲರಿಗ ಬಂದ ಮುಕ್ತಿಗಳೆಂಬ ಬುದ್ಧಿಯ ಸಾತ್ವಿಕ ಬುದ್ಧಿ ಎನಿಸುವುದೆಂದ ಮುರಾರಿ. ಕೇಳು ಪಾರ್ಥನೆ, ಯಾವ ಬುದ್ಧಿಯು ಧರ್ಮಾಧರ್ಮಗಳ ಮಾಡಬಾರದ ವಿಷಯವನ್ನು ಸರಿಯಾಗಿ ಗ್ರಹಿಸಲಾಗದು ಆ ಬುದ್ಧಿಯನ್ನು ರಾಜಸ ಬುದ್ಧಿ ಎನ್ನುವರು ಕೇಳೆಂದನ ಮುರಾರಿ. ಕೇಳು ಪಾರ್ಥನೆ, ಅಜ್ಞಾನದಿಂದ ಧರ್ಮವನ ಅಧರ್ಮವೆಂದು ಅಧರ್ಮವನ್ನು ಧರ್ಮವೆಂದು ಯಾವ ವಿಷಯವನ್ನು ವಿರುದ್ಧ ರೂಪದಿಂದಲೇ ಗ್ರಹಿಸುವನೋ ಆ ಬುದ್ಧಿಯು ತಾಮಸವೆನಿಸುವುದೆಂದ ಮುರಾರಿ. ಕೇಳು ಪಾರ್ಥನೆ, ಮನಸ್ಸು ಪ್ರಾಣ ಇಂದ್ರಿಯಗಳನ್ನು ಯೋಗದಿಂದ ಹಿಡಿದು ನಿಲ್ಲಿಸಿಕೊಳ್ಳುವನೋ ಆ ಧೃತಿಯು ಸಾತ್ವಿಕ ಧೃತಿ ಎಂದು ತಿಳಿ ಹೇಳಿದನು ಮುರಾರಿ ಮುರದಿಂದ. ಕೇಳು ಪಾರ್ಥನೆ, ಧರ್ಮಾರ್ಥ ಕಾಮಗಳ ಧರಿಸಿರುವ ಶಕ್ತಿಯಿಂದ ಯಾಯಾ ಪ್ರಸಂಗದ ಫಲಗಳನ್ನು ಕೊಡುವನೋ ಆ ಧೃತಿಯು ರಾಜಸವೆಂದು ತಿಳಿ ಹೇಳಿದನು ಮುರವೈರಿ. ಕೇಳು ಪಾರ್ಥನೆ, ನಿದ್ರೆ ಅಂಜಿಕೆ ಅಳು ವಿಚಾರ ಮದ ಗರ್ವಗಳ ಅವಿವೇಕ ಪರವಶನಾಗಿ ಬಿಡದಿರುವನು ಆ ಧೃತಿಯು ತಾಮಸ ಎನಿಸುವುದೆಂದ ಮುರವೈರಿ ಮುರದಿಂದ. ಬಡದ ಶ್ರೇಷ್ಠನೇ, ಸುಖಗಳು ಮೂರು ಬಗೆಯವು ಕೇಳು. ಅಭ್ಯಾಸ ಸತತ ಮಾಡಲು ಆಸಕ್ತಿ ಬರುವಂತೆ ಮತ್ತೆ ಯಾವುದರಿಂದ ದುಃಖ ನಾಶ ಮಾಡಿಕೊಳ್ಳಬಹುದೋ ಆ ಸುಖವನ್ನು ಸಾತ್ವಿಕ ಸುಖವೆಂದು ತಿಳಿ ಹೇಳಿದನು ಮುರಾರಿ. ಮತ್ತೆ ಕೇಳೈ ಧನಂಜಯನೇ, ಯಾವ ಸುಖವು ಮೊದಲು ವಿಷದಂತೆ ಕೋರಿ ಕೊನೆಯಲ್ಲಿ ಅಮೃತದಂತೆ ಹೊರೋ ಆತ್ಮಬುದ್ಧಿಯ ಈ ಸುಖವನ್ನು ಸಾತ್ವಿಕವೆನ್ನುವರು ಎಂದ ಮುರಾರಿ. ಕೇಳು ಪಾರ್ಥನೆ, ಯಾವುದದು ಮೊದಲು ಅಮೃತದಂತೆ ಕೊನೆಗೆ ವಿಷದಂತಿರುವುದೋ ಆ ವಿಷಯೇಂದ್ರಿಯಗಳ ಕೂಡುವಿಕೆಯಿಂದಾದ ಸುಖವ ರಾಜಸವೆಂದು ಕರೆಯುವರೆಂದು ಹೇಳಿದ ಮುರಹರಿಯು. ಮತ್ತೆ ಕೇಳೈ ಪಾರ್ಥ, ಯಾವ ಸುಖವನ್ನು ಆರಂಭದಲ್ಲಿ ಕೊನೆಯಲ್ಲಿ ಮೋಹವನ್ನುಂಟು ಮಾಡುವುದೋ ನಿದ್ರಾರಸ್ಯ ಪ್ರಮಾದಗಳಿಂದ ಕೂಡಿಯ ಈ ಸುಖವ ತಾಮಸ ಸುಖವೆಂದು ತಿಳಿಸಿದ ಮುರಹರಿಯು ಬುಧದಿಂದ. ಕೇಳು ಪಾರ್ಥನೆ, ಭುವಿಯ ಮೇಲಾಗಲಿ ದೇವತೆಗಳ ದಿವ್ಯ ಲೋಕಗಳಾಗಲಿ ಪ್ರಕೃತಿಯಿಂದಾಗಿರುವ ಈ ಮೂರು ಗುಣಗಳಿಂದಲೇ ಮುಕ್ತನಾಗಿಯ ಜೀವಿಯೇ ಇಲ್ಲೆಂದ ಮುರಾರಿ. ಕೇಳು ಪಾರ್ಥನೆ, ಅವರವರ ಸ್ವಭಾವದಿಂದಲೇ ಹುಟ್ಟಿದ ಗುಣಗಳನ್ನು ಅನುಸರಿಸಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಶೂದ್ರರಿಗೆ ಕರ್ಮಗಳು ವಿಭಜಿಸಲಾಗಿದೆ ಎಂದನ ತುರಾಡಿ. ಕೇಳು ಪಾರ್ಥನೆ, ಕ್ಷಮ ದಮ ತಪಸ್ಸು ಶುಚಿತ್ವ ಕ್ಷಮೆ ಸರಳತೆ ಜ್ಞಾನ ವಿಜ್ಞಾನ ಆಸ್ತಿಕ್ಯ ಬುದ್ಧಿ ಇವು ಬ್ರಾಹ್ಮಣರಿಗೆ ಪ್ರಕೃತಿಯಿಂದ ಬಂದಿಹ ಮಾಡಬೇಕಿಹ ಕರ್ಮಗಳೆಂದು ತಿಳಿಸಿದ ಮುರಾರಿ. ಕೇಳು ಪಾರ್ಥನೆ, ಶೌರ್ಯ ಕೆಚ್ಚದೆ ಧೃತಿ ಕಾರ್ಯದಕ್ಷತೆ ಯುದ್ಧದಿಂದ ಪಲಾಯನ ಮಾಡದಿರುವುದು ದಾನ ಮಾಡುವ ಪ್ರಭುತ್ವ ಮಾಡುವ ಈ ಕರ್ಮಗಳು ಕ್ಷತ್ರಿಯರಿಗೆ ಪ್ರಕೃತಿಯಿಂದ ಬಂದ ಕರ್ಮಗಳೆಂದನ ಮುರಾರಿ. ಕೃಷಿಯು ಮಾಡುವ ಗೋವುಗಳ ರಕ್ಷಿಸುವ ಆಹಾರವನ ವಾಣಿಜ್ಯ ಮಾಡುವ ವೈಶ್ಯನಿಗೆ ಪ್ರಕೃತಿದತ್ತ ಕರ್ಮಗಳಾಗಿ ಶೂದ್ರರಿಗೆ ಸೇವಾರೂಪ ಕರ್ಮವು ಪ್ರಕೃತಿದತ್ತ ಕರ್ಮವೆಂದರು ಮುರಾರಿ. ಪ್ರಕೃತಿದತ್ತವಾಗಿಹ ತನ್ನ ಕರ್ಮದಲ್ಲಿ ನಿರತರಿದೆ
ಮಾನವನು ಸಿದ್ಧಿಯನ್ನು ಪಡೆಯುವನು ನಿಜದೆ. ಫಕರ್ಮದಲ್ಲಿ ನಿರತನಿಹ ಮಾನವನು ಸಿದ್ಧಿಯನ್ನು ಹೇಗೆ ಹೊಂದುವನೆಂಬುದನ್ನು ಕೇಳೆಂದನ ಸುರಾರಿ ಪಾರ್ಥನಿಗೆ. ಕೇಳು ಪಾರ್ಥನೆ, ಯಾವಾತನಿಂದ ಪ್ರಾಣಿಗಳ ಉತ್ಪತ್ತಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವೋ, ಯಾರಿಂದ ಇವೆಲ್ಲ ವ್ಯಕ್ತವಾಗಿರುವುದೋ ಅವನನ್ನು ತನ್ನ ಸ್ವಕರ್ಮದಲ್ಲಿ ಆರಾಧಿಸಿ ಸಿದ್ಧಿಯನ್ನು ಪಡೆಯುವನೆಂದನ ಸುರಾರಿ. ಕೇಳು ಪಾರ್ಥನೆ, ಅನ್ಯಕರ್ಮವ ಚೆನ್ನಾಗಿ ಮಾಡುವ ಪರರಿಗಿಂತ ತನ್ನ ಕರ್ಮಗಳ ನ್ಯೂನತೆಗಳಿದ್ದರೂ ಅದು ಬೇರು. ಸ್ವಭಾವಜನಿತ ಕರ್ಮಗಳಿಂದ ಪಾಪವು ಅಂಟದೆಂದನು ಮುರಾರಿ ಹಿತದಿಂದ. ಕೇಳು ಪಾರ್ಥನೆ, ದೋಷವಿದ್ದರೂ ತನ್ನ ಕರ್ಮವ ಬಿಡಲು ಬಾರದು. ಬೆಂಕಿಯನ್ನು ಹೊಗೆಯು ಮುಸುಕಿರುವಂತೆ ದೋಷವೆಂಬುದು ಸಕಲ ಕರ್ಮಗಳನ್ನು ಮುಸುಕಿರುವುದೆಂದನ ಸುರಾರಿ. ಕೇಳು ಪಾರ್ಥನೆ, ವಿಷಯಾಸಕ್ತಿ ರಹಿತನು ಮನವಗೆದ್ದವನಾಗಿ ಮತ್ತೊಂದ ಬಯಸದೆ ಸನ್ಯಾಸದ ಮೂಲಕ ನೈಷ್ಕರ್ಮ್ಯವೆಂಬ ಪರಮಸಿದ್ಧಿಯ ಪಡೆಯುವನೆಂದನ ಸುರಾರಿ. ಕೇಳು ಪಾರ್ಥನೆ, ಸಿದ್ಧಿಯನ್ನು ಹೊಂದಿರುವವನು ಹೇಗೆ ಬ್ರಹ್ಮವ ಹೊಂದುವನು ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳುವೆನು. ಇದು ಅತ್ಯಂತ ಶ್ರೇಷ್ಠವಾದ ಜ್ಞಾನನಿಷ್ಠೆ ತಿಳಿಯೆಂದು ಹೇಳಿದನ ಸುರಾರಿ. ಪರಿಶುದ್ಧ ಬುದ್ಧಿಯಿಂದೊಡಗೂಡಿ ದುಟಿಯಿಂದ ಶರೀರೇಂದ್ರಿಯಗಳನ್ನು ತಡೆದಿರಿಸಿಕೊಂಡು ಶಬ್ದಾದಿ ವಿಷಯಗಳ ಕೈಬಿಟ್ಟು ರಾಗದ್ವೇಷಗಳ ತೊರೆಯಬೇಕೆಂದು ಹೇಳಿದ ಮುರಹರಿಯು ಪಾರ್ಥಂಗೆ. ಏಕಾಂತ ಸ್ಥಳದಲ್ಲಿರತ್ತ ಮನೋವಕ್ಕಾಯಗಳ ಬಿಗಿದಿರಿಸಿ ಮಿತಾಹಾರಿಯಾಗಿ ವೈರಾಗ್ಯವನ್ನು ಅವಲಂಬಿಸಿ ಧ್ಯಾನಯೋಗದಲ್ಲಿ ತತ್ಪರನಾಗಿ ಮತ್ತೆ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಮತ್ತು ವಸ್ತು ಸಂಗ್ರಹಗಳ ಬಿಟ್ಟು ತನ್ನದೆಂಬುದಲ್ಲದೆ ಶಾಂತವಾಗಿಯ ವ್ಯಕ್ತಿಯು ಬ್ರಹ್ಮರೂಪನಾಗುವುದಕ್ಕೆ ತಕ್ಕವನಾಗುವನೆಂದ ಮುರಾರಿ ಪಾರ್ಥನಿಗೆ. ಕೇಳು ಪಾರ್ಥನೆ, ಪ್ರಸನ್ನ ಚಿತ್ತನಃ ಬ್ರಹ್ಮನಿಷ್ಠನು ಏನು ಬಯಸನು, ಯಾವುದಕ್ಕೂ ದುಃಖಿಸನು. ಸರ್ವಭೂತಗಳಲ್ಲಿ ಸಮಭಾವವುಳ್ಳವನಾಗಿ ನನ್ನಲ್ಲಿ ಪರಮಭಕ್ತಿಯ ಹೊಂದುವನೆಂದನ ಮುರಾರಿ. ಕೇಳು ಪಾರ್ಥನೆ, ಭಕ್ತಿಯಿಂದಲೇ ನನ್ನ ಸ್ವರೂಪವಾದ ತತ್ವ ಅರಿತು ಈ ನನ್ನ ವಾಸ್ತವ ಜ್ಞಾನವನ್ನು ಪಡೆದು ನಂತರದಲ್ಲಿ ನನ್ನನ್ನೇ ಸೇರುವನೆಂದನ ಮುರಹರಿಯು ಪಾರ್ಥನಿಗೆ ಮುರದಿಂದ. ಕೇಳು ಪಾರ್ಥನೆ, ಎಲ್ಲ ಕರ್ಮಗಳ ಮಾಡುತ್ತ ನನ್ನನ್ನೇ ಅವಲಂಬಿಸುವೆಯಾದರೆ ನನ್ನ ಪ್ರಸಾರದ ಬಲದಿಂದ ಅವ್ಯಯವೂ ಶಾಶ್ವತವೂ ಆಗಿರುವ ಮೋಕ್ಷ ಪದವಿಯನ್ನು ಹೊಂದುವೆನೆಂದನ ಮುರಾರಿ. ಕೇಳು ಪಾರ್ಥನೆ, ವಿವೇಕಯುಕ್ತ ಬುದ್ಧಿಯನ್ನು ಹೊಂದಿ ಸರ್ವಕರ್ಮಗಳನ್ನು ಅರ್ಪಿಸಿ ನಾನೇ ಹೆಕ್ಕಿದವನೆಂದು ಸಮತ್ವರೂಪವಾಗಿಯ ಬುದ್ಧಿಯೋಗವನ್ನು ಅವಲಂಬಿಸಿ ನನ್ನಲ್ಲಿಯೇ ಚಿತ್ತವನ್ನಿಡು. ಕೇಳು ಪಾರ್ಥನೆ, ನನ್ನಲ್ಲಿಯೇ ಚಿತ್ತವಿಟ್ಟರೆ ಸಕಲ ಕಷ್ಟಗಳು ನನ್ನ ಅನುಗ್ರಹದಿಂದ ದಾಟುವೆ. ಇಲ್ಲವಾದರೆ ಅಹಂಕಾರದಿಂದ ನನ್ನ ಮಾತನ್ನು ಕೇಳದೆ ಹೋದರೆ ಹಾಳಾಗುತ್ತೆ ಎಂದು ಹೇಳಿದ ಮುರವೈರಿ. ಕೇಳು ಪಾರ್ಥನೆ, ಅಹಂಕಾರದಿಂದ ಯುದ್ಧ ಮಾಡುವುದು ಇಲ್ಲವೆಂದುಕೊಂಡಲ್ಲಿ ಆ ನಿಶ್ಚಯವು ಸುಳ್ಳಾಗುವುದು. ಏಕೆಂದರೆ ಪ್ರಕೃತಿಯು ನಿನ್ನನ್ನು ಯುದ್ಧಕ್ಕೆ ನಿಯೋಜಿಸುವುದೆಂದು ತಿಳಿ ಹೇಳಿದ ಮುರಹರಿಯು ಇತದೆ. ಕೇಳು ಪಾರ್ಥನೆ, ಪ್ರಭಾವದಿಂದಿಹ ಕರ್ಮಕ್ಕೆ ಬಂಧಿತನು ನೀನಿರುವೆ. ಅವಿವೇಕದಿಂದಲೇ ನೀನು ಮಾಡದೆಂದರುವೆಯೋ ಅವರ ಪರವಶನಾಗಿ ಮಾಡುವೆ ತಿಳಿಯೆಂದು ಹೇಳಿದ ಮುರವೈರಿ. ಕೇಳು ಪಾರ್ಥನೆ, ಈಶ್ವರನು ಮಾಯೆಯಿಂದಲೇ ದೇಹಯಂತ್ರವನೇರಿ ಸಕಲ ಪ್ರಾಣಿಗಳನ್ನು ತಿರುಗಿಸುತ್ತ ಸರ್ವಭೂತಗಳ ಹೃದಯದಲ್ಲಿಯೂ ಕುಳಿತಿರುವನೆಂದು ತಿಳಿ ಹೇಳಿದ ಮುರಾರಿ. ಕೇಳು ಪಾರ್ಥನೆ, ಸರ್ವಭಾವದಿಂದ ನೀನವನಿಗೆ ತೆರಳುವು. ಅವನ ಅನುಗ್ರಹದಿಂದ ಪರಮಶಾಂತಿ ರೂಪವಾದ ಮೋಕ್ಷವೆಂಬ ಸತ್ವದ ಸ್ಥಾನ ಹೊಂದುವೆ ಎಂದು ತಿಳಿ ಹೇಳಿದನು ಮುರಾರಿ. ಕೇಳು ಪಾರ್ಥನೆ, ಅತಿ ರಹಸ್ಯ ಜ್ಞಾನವ ನಿನಗೆ ನಾ ಹೇಳಿಯಾಯಿತು. ಅದನ್ನೆಲ್ಲ ಸರಿಹ ರೀತಿಯಲ್ಲಿ ಮನನ ಮಾಡಿ ಆಮೇಲೆ ನಿತ್ಯೆಯಂತೆ ಮಾಡೆಂದು ಅರುಹಿದನು ಮುರಾರಿ. ರಹಸ್ಯಗಳಲ್ಲೆಲ್ಲ ಹೆಚ್ಚಿನ ರಹಸ್ಯವನ್ನು ಮತ್ತೆ ಹೇಳುವೆ. ನನ್ನೀ ದಿವ್ಯವಾಣಿಯ ಅತಿಶಯ್ಯ ಪಾರ್ಥ, ನಿನ್ನ ಮೇಲಿನ ಹಿತವನ ಬಯಸೇನುವೆ. ನೀ ನನಗೆ ಬಹಳ ಪ್ರಿಯನಿಹನೆಂದ ಮುರಾರಿ. ನನ್ನ ಭಕ್ತನಾಗಿ ನನ್ನಲ್ಲಿಯೇ ಮನಸ್ಸಿಟ್ಟು ನನ್ನನ್ನೇ ಪೂಜಿಸುತ್ತ ನನಗೆ ನಮಸ್ಕರಿಸು. ಹೀಗೆ ನೀ ಮಾಡಿದರೆ ನನ್ನನ್ನೇ ಸೇರುವೆ, ಏಕೆಂದರೆ ನೀ ನನಗೆ ಪ್ರಿಯವಿಹನೆಂದ ಮುರಾರಿ. ಸಕಲ ಧರ್ಮಗಳನ್ನು ತ್ಯಜಿಸಿ ನನ್ನೊಬ್ಬನನ್ನೇ ಶರಣು ಹೊಂದು ನಾನು ನಿನ್ನನ್ನು ಸಕಲ ಪಾಪಗಳಿಂದ ಬಿಡುಗಡೆಗೊಳಿಸುವೆನು. ಶೋಕಿಸದಿರು ಎಂದರುಹಿದನು ಮುರಾರಿ ಪಾರ್ಥನಿಗೆ. ಕೇಳು ಪಾರ್ಥನೆ, ತಪಸ್ಸು ಎಲ್ಲದವನಿಗೆ ಹೇಳಬಾರದಿದ, ಭಕ್ತನಲ್ಲದವನಿಗೆ ಎಂದಿಗೂ ಹೇಳಬಾರದು. ಗುರು ಸೇವೆ ಮಾಡದವನಿಗೆ ಮತ್ತೆ ನನ್ನ ಮೇಲಿನ ಅಸೂಯೆ ಇರುವವಗೆ ಹೇಳಬಾರದು ತಿಳಿಯೆಂದ ಮುರಾರಿ.
ಪರಮರಹಸ್ಯವಾಗಿ ಇದನು ನನ್ನಲ್ಲಿಹ ಪರಮ ಭಕ್ತಿಯ ಪರಿಯಲಿ ನನ್ನ ಭಕ್ತರಲ್ಲಿ ಹೇಳುವನು ಅವನು ನನ್ನ ಹೊಂದುವನೆಂದು ಇದಕ್ಕೆ ಸಂಶಯವಿಲ್ಲೆಂದು ಹೇಳಿದ ಮುರಾರಿ ಪಾರ್ಥನಿಗೆ. ಕೇಳು ಪಾರ್ಥನೆ, ಮಾನವನಲ್ಲಿರಕ್ಕಿಂತ ಮಿಗಿಲಾದುದನ್ನು ಮಾಡಿದವನು ಯಾರೂ ಇರುವುದಿಲ್ಲ ತಿಳಿ. ಭೂಲೋಕದಲ್ಲಿ ಅವನಿಗಿಂತ ಪ್ರಿಯರಾರುವ ನನಗೆ ಬೇರಾರೂ ಇರವಿಲ್ಲದೆ ಮುಂದೆಯೂ ಹುಟ್ಟುವುದಿಲ್ಲೆಂದ ಮುರಾರಿ. ಕೇಳು ಪಾರ್ಥನೆ, ಧರ್ಮಸಮ್ಮತವಿಹಯೇ ನಮ್ಮ ಸಂವಾದವನ್ನು ಯಾರು ಓದುವರೋ ಅವರು ನನಗಾಗಿ ಜ್ಞಾನಯಜ್ಞವ ಮಾಡಲಾಗುವರೆಂದು ಹೇಳಿದ ಮುರಹರಿಯು ಪಾರ್ಥನಿಗೆ ಮೊದಲಿ. ಕೇಳು ಪಾರ್ಥನೆ, ಯಾವ ವ್ಯಕ್ತಿಯು ನಾನು ಇಲ್ಲಿಯ ತನಕ ಹೇಳಿದ ಇದವಚನವನ್ನು ಕೇಳುವನೋ ಅವನು ಪಾಪಮುಕ್ತನಾಗಿ ಪುಣ್ಯ ಕರ್ಮಿಗಳು ಹೊಂದುವ ಶುಭಲೋಕಗಳ ಪಡೆಯುವನು ತಿಳಿಯಂದ ಮುರಾರಿ. ಎಲೈ ಪಾರ್ಥನೆ, ನೀನು ಇದನ್ನೆಲ್ಲ ಏಕಾಗ್ರಚಿತ್ತದಿಂದ ಕೇಳಿದೆಯ? ಧನಂಜಯನೇ, ಅಜ್ಞಾನದಿಂದ ನಿನಗೆ ಅಗಿದ್ದ ಮೋಹವು ಕಳೆದು ಹೋಯಿತೆ ಎಂದು ಮುರವೈರಿ ಪಾರ್ಥನ ಪ್ರಶ್ನಿಸಿದ ಮುರದೆ. ಪಾರ್ಥ ಹೇಳಿದ ಅಚ್ಯುತಗೆ, ದೇವ, ನಿನ್ನ ಕರುಣೆಯಿಂದಲೇ ನನ್ನ ಮೋಹ ತೊಲಗಿತು, ಆತ್ಮಸ್ಮೃತಿ ದೊರೆತು ಸಂಶಯಗಳೆಲ್ಲವೂ ನಿವಾರಣೆಯಾದವು. ಇನ್ನು ಹೇಳಿದಂತೆ ಮಾಡುವೆನೆಂದ ಮುದದೆ. ಈ ಪರಿಯಲಿ ಶ್ರೀಹರಿಯ ಪಾರ್ಥನ ಮಹಾದ್ಭುತದ ರೋಮಾಂಚನದ ಸಂವಾದವನ ನಾನು ಕೇಳಿದನೆಂದು ಸಂಜೆಯನು ಧೃತರಾಷ್ಟ್ರಂಗೆ ಹೇಳಿದನೆಂದು ವೈಶಂಪಾಯನು ನುಡಿದ. ವ್ಯಾಸ ಮಹರ್ಷಿ ಪ್ರಸಾದದಿಂದಲೇ ಈ ಪರಮಗೌಪ್ಯವಾಗಿ ಸಕಲ ಶಸ್ತ್ರಪ್ರಯೋಗದ ವಾಸುದೇವನ ಪಾರ್ಥನಿಗೆ ಹೇಳಿದ ಕೇಳಿದನು ನಾನೆಂದನ ತಂದೆಯನು ಧೃತರಾಷ್ಟ್ರಂಗೆ. ಕೇಳು ಧೃತರಾಷ್ಟ್ರಾವನಿಪ, ಗೋಪಾಲ ಕೃಷ್ಣಂಗೆಯೂ ಅರ್ಜುನಂಗೆಯೂ ನಡೆದ ಈ ಸಂವಾದಗಳು ಕೇಳಿ ನೆನೆದು ರೋಮಾಂಚನವಾಗಿಹುದು ಎಂದು ತಂದೆಯ ನುಡಿದ ಧೃತರಾಷ್ಟ್ರರಾಜಂಗೆ. ಕೇಳು ಧೃತರಾಷ್ಟ್ರರಾಜನೇ, ಅರಿಯು ತೋರಿದ ವಿಶ್ವರೂಪವ ನೆನೆನೆಲ್ಲೂ ವಿಸ್ಮಯವ ಅಧಿಕವೆಂದೆನಿಸುವುದು, ರೋಮಾಂಚನವಾಗಿಹುದು ಎಂದು ಸಂಜಯ ಬೆಸಗೊಂಡ ರಾಜನಿಗೆ. ಎಲ್ಲಿ ಯೋಗೇಶ್ವರ ಕೃಷ್ಣನಿಹನೋ, ಎಲ್ಲಿ ಧನುರ್ಧಾರಿಯಾದ ಪಾರ್ಥನಿಹನೋ, ಅಲ್ಲಿಹುದು ನಿತ್ಯವೂ ಸಂಪತ್ತು, ಗೆಲುವು, ಏಳಿಗೆ, ನೀತಿ ನೆಲೆಸಿರುವುದೆಂದು ಸಂಜಯ ನುಡಿದ. ಮೋಕ್ಷ ಸನ್ಯಾಸ ಯೋಗವು ಮುಗಿಯಿತು. ಇಲ್ಲಿಗೆ ಭಗವದ್ಗೀತೆಯು ಸಂಪೂರ್ಣವಾಯಿತು.